ವೈದೇಹಿ ಬಾಮ್ಮ. ಬರ್ತಿದ್ದೀನಿ ಅತ್ತೆ. ಈ ಬಟ್ಟೆನ ದೇವ್ರ ಹತ್ರ ಇಟ್ಟು ಅರ್ಶಿನ ಕುಂಕುಮ ಹಚ್ಚಿ ಇವನು ಕೊಡು. ಆಯ್ತು ಅತ್ತೆ. ವೈದೇಹಿ, ನೀನ್ ತಂದಿದ್ದ ಬಟ್ಟೆಗಳಲ್ಲಿ? ನಾನು ತಗೊಂಡ್ ಬಂದಿಲ್ಲ ರೀ. ಅತ್ತೆ ನಿಮಗ್ ಬಟ್ಟೆ ತರ್ತಾರೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಕಣ್ಮುಚ್ಕೊಳ್ಳಿ ಅಂತಂದೆ. ಕಣ್ಮುಚ್ಕೊಳ್ಳಿ ಸರ್ಪ್ರೈಸ್ ಕೊಡ್ತೀನಿ ಅಂದಿದ್ ನೋಡಿ ನೀನೆಲ್ಲ ಬಟ್ಟೆ ತಂದಿದ್ಯೇನೋ, ತಂದು ಕೊಡ್ತಾ ಇದೀಯಾ ಅಂತ ಅನ್ಕೊಂಡಿದ್ದೆ. ಏನೋ ತಮಾಷೆಗೆ ಹಾಗೆ ಹೇಳ್ದೆ ಅಷ್ಟೆ. ನಾನು ತಂದ್ರೆ ಸಾಕಾಗತ್ತಾ? ಅದನ್ನ ನೀವು ಹಾಕೊಳ್ಳೋದನ್ನ ನೋಡೋ ಅದೃಷ್ಟ ಕೂಡ ಇರ್ಬೇಕಲ್ಲ. ಸರಿ, ದೇವ್ರ ಮುಂದೆ ಇಟ್ಟು ಬರ್ತೀನಿ, 2 ನಿಮಿಷ ಕೂತ್ಕೊಳ್ಳಿ. ಸರಿ, ಹೋಗು, ಚೆನ್ನಾಗಿ ಪೂಜೆ ಮಾಡ್ಕೊಂಡು ತಗೊಂಬಾ. ಹೊಸ ಬಟ್ಟೆನಾ ಮಾಡ್ತೀನಿರು. ದೇವಾಂಶ್ ಬರ್ತ್ಡೇಗೆ ವಿಶ್ ಮಾಡಕ್ಕೋಸ್ಕರ ರಾತ್ರಿ ಡ್ಯಾನ್ಸ್ ಮಾಡಿದ್ದು ಅಲ್ದೆ ಎಲ್ರೂ ಮುಂದೆ ನನ್ಗೆ ಅವಮಾನ ಮಾಡ್ತೀಯಾ? ಇವತ್ ನಿನ್ನ ಮನೆಯಿಂದನೇ ಹೊರಗೆ ಹಾಕೋ ಹಾಗೆ ಮಾಡ್ತೀನಿ ಕಣೆ. ರೀ, ತಗೊಳ್ಳಿ, ಬೇಗ ಹಾಕೊಂಡ್ ಬನ್ನಿ, ನಾನು ಪಾಯಸ ಮಾಡ್ತೀನಿ. ಹಲೋ ವೈದೇಹಿ. ಅಯ್ಯೋ,
24 ಗಂಟೆ ಮುದ್ದಾಡ್ತಿರ್ತಾರಲ್ಲ ದೇವ್ರೆ. ನನ್ ಕೈಲ್ ನೋಡಕ್ಕಾಗಲ್ಲ. ಬಿಡ್ರಿ. ಬೇಡಲ್ಲ, ನಮ್ಮಮ್ಮ ನನ್ನ ಹುಟ್ಟಿದಬ್ಬಕ್ಕೆ ಒಳ್ಳೆ ಬಟ್ಟೆ ತಂದು ಕೊಟ್ಟಿದ್ದಾಳೆ. ನೀನ್ ಹೇಗೂ ತಗೊಂಡ್ ಬಂದಿಲ್ಲ ಅಲ್ವಾ, ಕೊನೆ ಪಕ್ಷ ಒಂದು ಕಿಸ್ ಆದ್ರೂ ಕೊಡ್ಬೋದಲ್ವಾ? ಕೊಡ್ತೀನಿ. ಕೊಡು. ಇವಾಗ ಹೇಗೆ ಕೊಡಕ್ಕಾಗತ್ತೆ? ಬಿಟ್ರೆ ಕೊಡ್ತೀನಿ. ಗುಡ್ ಗರ್ಲ್. ಹಾಗಿದ್ರೆ ಬಿಡ್ತೀನಿ. ಸರಿ. ಅಲ್ಲ ದೇವಾಂಶ್, ನನ್ ಜೊತೆ ಯಾವಾಗ ಈ ತರ ಟೈಮ್ ಸ್ಪೆಂಡ್ ಮಾಡ್ತೀಯಾ? ಮಾಡ್ಲೇಬೇಕು. ಆದಷ್ಟು ಬೇಗ ನೀವಿಬ್ರು ದೂರ ಆಗ್ತಿರಲ್ಲ, ತಾಳ್ಮೆಯಿಂದ ಕಾಯ್ತೀನಿ ನಾನು. ಕೊಡು. ರೆಡಿಯಾಗಿ ಬನ್ನಿ. ಏ ವೈದೇಹಿ, ಹೋಗ್ ಹೋಗ್ ಹೋಗು. ಖುಷಿಯಾಗಿರೋ ನಿನ್ ಮುಖ ಸೀದ್ ಹೋಗಿರೋ ಮಸಾಲೆ ದೋಸೆ ತರ ಆಗತ್ತೆ ನೋಡು. ನನ್ ದೃಷ್ಟಿನೇ ತಾಗೋ ಹಾಗಿದೆ ಕಣೋ. ಥ್ಯಾಂಕ್ಸ್ ಅಮ್ಮ. ಒಂದ್ ನಿಮಿಷ ದೇವಾ. ಅಯ್ಯೋ, ಹುಟ್ಟಹಬ್ಬದ ದಿನ ಯಾರಾದ್ರೂ ಈ ತರ ಸುಟ್ಟೋಗಿರೋ ಬಟ್ಟೆ ಹಾಕೋತಾರ? ಅಲ್ಲ, ಈ ಬಟ್ಟೆ ನಿಮ್ಗೆ ಯಾರು ಕೊಡ್ಸಿದ್ದು? ಬುದ್ಧಿ ಇಲ್ವಾ ಅವ್ರಿಗೆ? ಯಾರು ಕೊಡ್ಸಿದ್ರಿ? ನಾನೇ ತಂದಿದ್ದಮ್ಮ. ಹೊಸ ಬಟ್ಟೆ ಅದ್ ಹೇಗ್ ಸುಟ್ಟು ಹೋಗತ್ತೆ? ಇದು ತಗೊಂಡಾಗ ಸುಟ್ಟಿರೋದಲ್ಲ, ಇದು ಊದ್ಬತ್ತಿ ತಾಕಿ ಸುಟ್ಟಿರೋ ಕಲೆ. ಯಾರೋ ಬೇಕು ಅಂತಾನೆ ಮಾಡಿರ್ತಾರೆ. ಯಾರೋ ಯಾಕೆ ಮಾಡ್ತಾರೆ? ಅತ್ತೆ ನನಗೆ ಕೊಟ್ರು, ನಾನು ದೇವ್ರ ಮುಂದೆ ಇಟ್ಟು ಆಮೇಲೆ ಅವರು ಕೊಟ್ಟೆ. ಅದು ಅಲ್ಲೇ ಎಡವಟ್ಟಾಗಿದೆ. ದೇವರ ಹತ್ರ ಇಟ್ಟು ಹಾಗೆ ಬಿಟ್ಬಿಟ್ಟು ಹೋಗಿರ್ತೀಯ, ಅಗರ್ಬತ್ತಿಗೆ ತಾಕಿ ಬಟ್ಟೆ ಸುಟ್ಟು ಹೋಗಿರುತ್ತೆ. ಹುಟ್ಟಿದಬ್ಬದ ದಿನ ಹೊಸ ಬಟ್ಟೆಗಳನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ? ಹೀಗೆ ಹೇಗಂದ್ರೆ ಹಾಗೆ ಬಿಟ್ಬಿಡೋದಾ? ಒಂದ್ ಸಣ್ಣ ಕೆಲಸ ಮಾಡೋಕ್ಕೂ ಆಗಲ್ವಾ? ಯಾವ್ದಾದ್ರೂ ಒಂದು ಕೆಲಸ ಕೊಟ್ಟಾಗ ಅದನ್ನ ಜೋಪಾನವಾಗಿ ಮಾಡ್ಬೇಕು, ಇಲ್ಲ ಮಾಡಲ್ಲ ಅಂತ ಹೇಳ್ಬೇಕು. ಕರೆಕ್ಟ್ ಅತ್ತೆ. ಒಬ್ಬರ ಕೈಯಲ್ಲಿ ಮಾಡೋ ಕಷ್ಟ ಆದ್ರೆ ಶ್ರವಂತಿ ಇದ್ದಾಳಲ್ಲ, ಅವಳು ಕೂಡ ಹೆಂಡ್ತಿನೇ ತಾನೆ. ಹಾ, ಯಾರಿಗೂ ಅವಕಾಶ ಕೊಡಬಾರ್ದು, ಎಲ್ಲ ಕೆಲಸ ನಾನೇ ಮಾಡ್ಬೇಕು ಅನ್ಕೊಂಡ್ರೆ ನೋಡಿ ಕೊನೆಗೆ ಹೀಗೆ ಆಗೋದು.
ನಿಲ್ಲಿಸ್ತೀರಾ? ಏನೋ ವೈದೇಹಿ ಬೇಕು ಅಂತಾನೆ ಮಾಡಿರೋವಾಗ ಮಾತಾಡ್ತಿದ್ದೀರಲ್ಲ ಎಲ್ರು. ಏನೋ ಗೊತ್ತಿಲ್ಲದೆ ಆಗಿರುತ್ತೆ, ಅವಳು ನೋಡ್ಕೊಂಡಿರಲ್ಲ. ಹೋಗ್ಲಿ ಬಿಡಿ ಬಾವಾ, ಏನೋ ಗೊತ್ತಾಗ್ದೇ ಆಯ್ತು ಅಂತ ಅನ್ಕೊಳ್ಳೋಣ. ಆದ್ರೆ ಹುಟ್ಟುಹಬ್ಬಕ್ಕೆ ಹೊಸ ಬಟ್ಟೆನೇ ಇಲ್ದಿರೋ ಹಾಗಾಯ್ತಲ್ಲ. ಅತ್ತೆ ಒಂದ್ ಜೊತೆ ಮಾತ್ರ ತರಿಸಿದೀನಿ ಅಂದ್ರು, ನಾನಾಗಿದ್ದಿದ್ರೆ 2-3 ಜೊತೆ ಆದ್ರೂ ತರಿಸ್ತಿದ್ದೆ. ಹೀಗ್ ಒಂದ್ ಹಾಳಾದ್ರೂ ಇನ್ನೊಂದಿರ್ತಿತ್ತು. ಅಷ್ಟಕ್ಕೂ ಸುಟ್ಟು ಬಟ್ಟೆ ಮೈ ಮೇಲೆ ಹಾಕೊಳ್ಳೇಬಾರ್ದು. ಹೋಗ್ ಬದಲಾಯಿಸು. ಹೊಸ ಬಟ್ಟೆಗಳಿಲ್ಲ ಅಂದ್ರೂ ಇರೋದ್ರಲ್ಲೇ ಚೆನ್ನಾಗಿರೋದು ಹಾಕೋ. ಬೇಕಾಗಿಲ್ಲ ಅಮ್ಮೋರೆ. ದೇವಂಶನ ಹಾಕೊಳ್ಳೋಕ್ಕೆ ಹೊಸ ಬಟ್ಟೆ ಇದೆ. ಹೊಸ ಬಟ್ಟೆನಾ? ನೀನ್ ತಗೊಂಬಂದ್ಯಾ ಏನು? ಇಲ್ಲ ಅಮ್ಮೋರೆ, ವೈದೇಹಿ ಅಮ್ಮೋರು ತಂದಿದ್ದಾರೆ. ರಂಗ, ವೈದೇಹಿ, ನೀನ್ ನನಗೋಸ್ಕರ ಹೊಸ ಬಟ್ಟೆಗಳು ತಂದಿದ್ದ? ಅವಾಗ್ಲೇ ಕೇಳಿದಾಗಿಲ್ಲ ಅಂದೆ. ಅದು ತುಂಬಾ ಸಾಧಾರಣವಾದ ಬಟ್ಟೆ ರೀ. ಇವತ್ತು ತುಂಬಾ ಜನ ಮನೆಗೆ ಬರ್ತಾರೆ. ಅವರೆಲ್ರ ಮುಂದೆ ಅತ್ತೆ ತಂದಿರೋ ಕಾಸ್ಟ್ಲಿ ಬಟ್ಟೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಅದಕ್ಕೆ ನಾನು ತಂದಿರೋ ಬಟ್ಟೆಗಳನ್ನ ಹಾಗೆ ಇಟ್ಬಿಟ್ಟೆ. ನಾನು ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಕಡಿಮೆ ಬೆಲೆ ಇರೋ ಬಟ್ಟೆಗಳು ತಂದೆ. ಅತ್ತೆ ತಂದಿರೋ ಈ ಬಟ್ಟೆಗಳ ರೇಟ್ಗೆ ಸ್ವಲ್ಪ ಕೂಡ ಹೋಲಿಸೋದಕ್ಕಾಗಲ್ಲ. 2000 ಬಟ್ಟೆ ಅದು. ಅದಕ್ಕೆ ನನ್ಗಾಗ್ಲೇ ಅನುಮಾನ ಬಂದಿತ್ತು ವೈದೇಹಿ. ಅಮ್ಮ ತಂದಿದ್ದ ಬಟ್ಟೆಗಳನ್ನ ಹಾಕೊಳ್ದೆ ನೀನ್ ತಂದಿದ್ದ ಬಟ್ಟೆಗಳನ್ನ ಹಾಕೊಂಡ್ರೆ ಅಮ್ಮನಿಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಡ್ಯಾ? ಬೇಜಾರು ಯಾಕೆ ಮಾಡ್ಕೋತಾರೆ ಹೇಳು? ಬೆಳಿಗ್ಗೆ ನೀನ್ ತಂದಿದ್ದ ಬಟ್ಟೆಗಳನ್ನ ಹಾಕೊಂಡು ಸಂಜೆಗೆ ಅಮ್ಮ ತಂದಿದ್ದ ಬಟ್ಟೆಗಳನ್ನ ಹಾಕೋತಾ ಇದ್ದೆ ಅಷ್ಟೇ. ಇವಾಗ ಆ ಬಟ್ಟೆಗಳನ್ನ ಹಾಕೋತೀನಿ ಬಿಡು. ಇವಾಗ ಅವಕಾಶ ಇಲ್ವಲ್ಲ ಬಾವಾ. ಅತ್ತೆ ತಂದಿರೋ ಬಟ್ಟೆ ಸುಟ್ಟೋಗಿದ್ಯಲ್ಲ, ಈಗ ಅವಳು ತಂದಿರೋ ಬಟ್ಟೆನೇ ನೀವ್ ಹಾಕೋಬೇಕು. ಅತ್ತೆ ತಂದಿರೋ ಬಟ್ಟೆ ಸುಟ್ಟಿದ್ರಿಂದಾನೆ ನೀನ್ ತಂದಿರೋ ಬಟ್ಟೆ ಹಾಕೊಳ್ಳೋ ಅವಕಾಶ ಭಾವಂಗ್ ಸಿಕ್ತು ವೈದೇಹಿ. ಅಂದ್ರೆ ಏನೇನು ಉದ್ದೇಶ ಶ್ರವಂತಿ? ವೈದೇಹಿ ತಂದಿರೋ ಬಟ್ಟೆನಾ ಇವನ್ ಹಾಕೋಬೇಕು ಅನ್ನೋದಕ್ಕೆ ಅವಳೇ ಬೇಕು ಅಂತ ಅತ್ತೆ ಕೊಡ್ಸಿದ ಬಟ್ಟೆನಾ ಸುಡೋ ಹಾಗೆ ಮಾಡದ್ಲಾ? ಅಯ್ಯೋ, ನಾನ್ ಹಾಗೆ ಹೇಳಿಲ್ಲ ಅಕ್ಕ. ನೀನ್ ಆ ಥರ ಹೇಳ್ದೆ ಹೋದ್ರು ಯಾರ್ಗೆ ಆದ್ರೂ ಅದೇ ಅನುಮಾನ ಬರುತ್ತೆ ಶ್ರವಂತಿ. ತಾನ್ ತಂದಿದ್ ಬಟ್ಟೆನೆ ತನ್ ಗಂಡ ಹಾಕೋಬೇಕು ಅಂತ ಸ್ವಾರ್ಥದಲ್ಲಿ ಕೂಡ ಮಾಡಿರ್ಬೋದಲ್ಲ? ಅಕ್ಕ, ಸುಮ್ನೆ ಆಪಾದನೆ ಹೊರಿಸ್ಬೇಡಿ. ಆಪಾದನೆ ಅಲ್ಲ ವೈದೇಹಿ, ನಿಜವಾಗ್ಲೂ ಮಾಡಿದ್ರು ತಪ್ಪೇನಿಲ್ಲ. ಅವ್ರವ್ರ ಗಂಡನ್ ವಿಷಯದಲ್ಲಿ ಅವ್ರ ಮಾತೇ ನಡಿಬೇಕಲ್ವಾ?
ಯಾವ ಹೆಂಡ್ತಿಗಾದ್ರೂ ಅದೇ ಆಸೆ ಇರುತ್ತಲ್ವಾ? ಏನೋ ಶ್ರವಂತಿ ತಂದಿದ್ ಬಟ್ಟೆಗ್ ಹಾಗ್ ಮಾಡಿದ್ರೆ ಅವಳ ಮೇಲ್ ದ್ವೇಷಕ್ ಮಾಡಿರ್ತ್ಯಾ ಅನ್ಬೋದು. ಆದ್ರೆ ಅತ್ತೆ ತಂದಿದ್ದು ಹೆತ್ತ ತಾಯಿ ಅಲ್ವಾ? ಅವ್ರ ವಿಷಯದಲ್ಲಿ ಈ ತರ ಮಾಡಿದ್ದು ಸರಿ ಅನ್ನಿಸ್ತಿಲ್ಲ. ಅತ್ಗೆ, ಏನ್ ನಿಮ್ಮ ಉದ್ದೇಶ? ನೀವೇ ಏನೇನು ಊಹೆ ಮಾಡ್ಕೊಂಡು ವೈದೇಹಿ ಬೇಕು ಅಂತ ಮಾಡಿರೋ ಹಾಗೆ ಹೇಳ್ತಾ ಇದ್ದೀರಲ್ಲ? ಊಹಿಸ್ಕೊಂಡಲ್ಲ ದೇವಾಂಶ್, ಕಣ್ಮುಂದೆ ಕಾಣಿಸ್ತಿರೋ ನಿಜ. ಅಪ್ಪಿತಪ್ಪಿ ಅಗರಬತ್ತಿ ಬಿದ್ದಿದ್ರೂ ಒಂದ್ ಕಡೆ ಸುಟ್ಟಿರ್ಬೇಕಾಗಿತ್ತು. ಬೇಕು ಅಂತಾನೆ ಮಾಡ್ದಂಗೆ ಎಷ್ಟು ಕಡೆ ಸುಟ್ಟಿದೆ ನೋಡು. ಈ ತರ ಮಾಡೋದ್ರಿಂದ ವೈದೇಹಿನ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲಿ ಉಪಯೋಗ ಇಲ್ಲ. ಅದಕ್ಕೆ ವೈದೇಹಿ ಮಾಡಿದ್ದು ಅಂತ ಹೇಳ್ತಿದ್ದೀನಿ. ನೀವೇನ್ ಹೇಳ್ತೀರಾ ಅತ್ತೆ? ನಾನ್ ತಂದಿರೋ ಬಟ್ಟೆಗಳನ್ನ ಹಾಕೋತಾರೆ ಅತ್ತೆ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ವಮ್ಮ? ಯಾಕೆ ಹೀಗ್ ಮಾಡ್ದೆ? ಏನಮ್ಮ ಇದು? ನೀವು ಹೀಗೇನಾ? ವೈದೇಹಿ ಬಟ್ಟೆಗಳನ್ನ ಸುಡೋಷ್ಟು ಸ್ಯಾಡಿಸ್ಟ್ ಏನಲ್ಲ. ಆದ್ರೂ ಅವಳು ತಂದಿದ್ದ ಬಟ್ಟೆಗಳನ್ನ ಹಾಕೋಬೇಕು ಅಂತ ಇದ್ದಿದ್ರೆ ನಾನು ಕೇಳ್ದಾಗ್ಲೇ ಹೇಳಿರ್ತಿದ್ಲ ಅವಳು. ಆದ್ರೆ ನೀನ್ ಬಟ್ಟೆ ತಂದಿದ್ದನ್ನು ನೋಡಿ ನಿನಗ್ ಬೆಲೆ ಕೊಟ್ಟು ತಾನ್ ಬಟ್ಟೆನೇ ತಂದಿಲ್ಲ ಅಂತ ಹೇಳಿದ್ಲು. ಸುತ್ತ ಇರೋ 4 ಜನ ಮಾತಾಡಿದ್ರು ಅಂತ ನೀನು ವೈದೇಹಿನ್ ಬೈಬೇಡಮ್ಮ ಪ್ಲೀಸ್. ವೈದೇಹಿ, ಬಾ, ನೀನ್ ತಂದಿರೋ ಬಟ್ಟೆಗಳನ್ನ ಕೊಡು. ನಾನೀಗ ಅದನ್ನೇ ಹಾಕೋತೀನಿ. ಅದು ಹೇಗೆ ಇದ್ರೂ ಪರವಾಗಿಲ್ಲ, ನಾನು ಹಾಕೋತೀನಿ. ನೀನು ಪ್ರೀತಿಯಿಂದ ಕೊಡೋ ಆ ಬಟ್ಟೆಗೆ ಅದು ಹೇಗೆ ಇದ್ರೂ ಸರಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾನು ಅದನ್ನೇ ಹಾಕೋತೀನಿ. ಕೊಡು ವೈದೇಹಿ. ನಡಿ, ಬಾ ಬಾ.
ಈ ಡ್ರೆಸ್ಸಲ್ಲಿ ಸಖತ್ತಾಗಿದ್ದೀರಾ. ಬಾವಾ ಇದ್ ನಿಮ್ ಬರ್ತ್ಡೇ ಡ್ರೆಸ್ಸಾ? ವೈದೇಹಿ ನೀನ್ ಈ ಡ್ರೆಸ್ ಕೊಡಿಸ್ತೀಯಾ? ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ವೈದೇಹಿ ತಂದ್ಮೇಲೆ ಅದ್ ನಿನಗೆ ಇಷ್ಟ ಆಗ್ಲೇಬೇಕಲ್ವಾ ದೇವಾಂಶ್?